ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಈ ಸಮಯದಲ್ಲಿ ದೇವರ ವಾಕ್ಯವನ್ನು ಧ್ಯಾನಿಸೋಣ. ಯೆಶಾಯ 55ನೇ ಅಧ್ಯಾಯ 8ನೇ ವಚನ ಓದಿಕೊಳ್ಳೋಣ. ಯೆಹೋವನು ಹೀಗೆನ್ನುತ್ತಾನೆ, ನನ್ನ ಆಲೋಚನೆಗಳು ನಿಮ್ಮ ಆಲೋಚನೆಗಳಲ್ಲ, ನಿಮ್ಮ ಮಾರ್ಗಗಳು ನನ್ನ ಮಾರ್ಗಗಳಲ್ಲ. ಭೂಮಿಯ ಮೇಲೆ ಆಕಾಶವು ಎಷ್ಟು ಉನ್ನತವೋ, ನಿಮ್ಮ ಮಾರ್ಗಗಳಿಗಿಂತ ನನ್ನ ಮಾರ್ಗಗಳು, ನಿಮ್ಮ ಆಲೋಚನೆಗಳಿಗಿಂತ ನನ್ನ ಆಲೋಚನೆಗಳು ಅಷ್ಟು ಉನ್ನತವಾಗಿವೆ. ಮಳೆಯೂ ಹಿಮವೂ ಆಕಾಶದಿಂದ ಬಿದ್ದು ಭೂಮಿಯನ್ನು ತೋಯಿಸಿ ಹಸಿರುಗೊಳಿಸಿ ಫಲಿಸುವಂತೆ ಮಾಡಿ, ಬಿತ್ತುವವನಿಗೆ ಬೀಜವನ್ನು ಉಣ್ಣುವವನಿಗೆ ಆಹಾರವನ್ನು ಒದಗಿಸದ ಹೊರತು ಹೇಗೆ ಆಕಾಶಕ್ಕೆ ಸುಮ್ಮನೆ ಹಿಂದಿರುಗುವುದಿಲ್ಲವೋ, ಹಾಗೆಯೇ ನನ್ನ ಬಾಯಿಂದ ಹೊರಟ ಮಾತು ನನ್ನ ಇಷ್ಟಾರ್ಥವನ್ನು ನೆರವೇರಿಸಿ ನಾನು ಉದ್ದೇಶಿಸಿದ್ದನ್ನು ಕೈಗೂಡಿಸದ ಹೊರತು ನನ್ನ ಕಡೆಗೆ ವ್ಯರ್ಥವಾಗಿ ಹಿಂದಿರುಗುವುದಿಲ್ಲ. ನೋಡಿ ಪ್ರಿಯರೇ, ದೇವರ ಆಲೋಚನೆಗಳು ನಮ್ಮ ಆಲೋಚನೆಗಳಲ್ಲ, ದೇವರ ಮಾರ್ಗಗಳು ನಮ್ಮ ಮಾರ್ಗಗಳಲ್ಲ. ದೇವರ ಆಲೋಚನೆಗಳು ಮತ್ತು ಆತನ ಮಾರ್ಗಗಳು ಶ್ರೇಷ್ಠವಾದವುಗಳು. ಹೌದು ಪ್ರಿಯರೇ, ನಾವು ಯೋಚಿಸುತ್ತಿರಬಹುದು, ನಾನು ತುಂಬ ವರ್ಷಗಳಿಂದ ಪ್ರಾರ್ಥಿಸುತ್ತಿದ್ದೇನೆ, ಆದರೆ ಈ ಕಾರ್ಯವು ನೆರವೇರಲಿಲ್ಲ. ನನಗೆ ದೇವರು ವಾಗ್ದಾನ ಮಾಡಿದ್ದಾರೆ, ದೇವರು ಮಾತು ಕೊಟ್ಟಿದ್ದಾರೆ, ಆದರೆ ಇನ್ನೂ ಈ ಕಾರ್ಯವು ನೆರವೇರಲಿಲ್ಲ ಎಂದು ನಾವು ಯಾವಾಗಲೂ ಯೋಚಿಸುತ್ತಿರುತ್ತೇವೆ ಪ್ರಿಯರೇ. ಆದರೆ ನಮ್ಮ ಜೀವನದಲ್ಲಿ ದೇವರು ಉದ್ದೇಶಿಸಿದ ಕಾರ್ಯವು ತಪ್ಪದೆ ನೆರವೇರುತ್ತದೆ. ಕರ್ತನಾದ ಯೇಸು ಕ್ರಿಸ್ತನು ನಂಬಿಗಸ್ತನು. ಆತನು ಮಾತು ಕೊಟ್ಟು ಆತನು ನೆರವೇರಿಸುತ್ತಾನೆ. ಮಳೆ ಬಂದರೆ ಹೇಗೆ ಬೆಳೆ ಬೆಳೆಯುವುದು ಸತ್ಯವೋ, ಅದೇ ರೀತಿಯಾಗಿ ದೇವರು ಮಾತು ಕೊಟ್ಟ ಮೇಲೆ, ವಾಗ್ದಾನ ಮಾಡಿದ ಮೇಲೆ ತಪ್ಪದೆ ಆತನು ನೆರವೇರಿಸುತ್ತಾನೆ ಪ್ರಿಯರೇ. ಆದುದರಿಂದ ಪ್ರಿಯರೇ, ನಾವು ಅಪನಂಬಿಕೆಯನ್ನು ಬಿಟ್ಟು ಸಂಪೂರ್ಣ ನಂಬಿಕೆಯಿಂದ ಪ್ರಾರ್ಥಿಸೋಣ. ದೇವರು ನಮ್ಮ ಕಾರ್ಯಗಳನ್ನು ತಪ್ಪದೆ ನೆರವೇರಿಸುವನು ಪ್ರಿಯರೇ. ಪ್ರತಿಯೊಬ್ಬರೂ ಸಂಪೂರ್ಣ ಮನಸ್ಸಿನಿಂದ ನಾವು ಎಲ್ಲರೂ ಬಲವಾಗಿ ಪ್ರಾರ್ಥಿಸುವಾಗ ದೇವರು ಆತನು ಉದ್ದೇಶಿಸಿದ ಕಾರ್ಯವು ಆತನು ನೆರವೇರಿಸುತ್ತಾನೆ ಪ್ರಿಯರೇ. ಚಿಕ್ಕ ಪ್ರಾರ್ಥನೆ ಮಾಡಿಕೊಳ್ಳೋಣ. ಸ್ತೋತ್ರ ಸ್ತೋತ್ರ ಪರಿಶುದ್ಧನೇ ಪರಮ ತಂದೆಯೇ, ನಿನ್ನ ಪವಿತ್ರ ನಾಮಕ್ಕೆ ಸ್ತೋತ್ರವಾಗಲಿ. ಯಾರ್ಯಾರು ಯಾವ ವಿಷಯಗಳಿಗಾಗಿ ಪ್ರಾರ್ಥಿಸುತ್ತಿದ್ದಾರೋ ಕರ್ತನೆ, ನಿನಗೆ ಗೊತ್ತು ಕರ್ತನೆ. ಅಪ್ಪ, ಎಲ್ಲರ ಪ್ರಾರ್ಥನೆಯನ್ನು ಎಲ್ಲರ ವಿಜ್ಞಾಪನೆಯನ್ನು ಅಪ್ಪ ನೀನು ನೆರವೇರಿಸುವಂಥ ದೇವರು ಕರ್ತನೆ. ಪ್ರತಿಯೊಬ್ಬರ ದುಃಖಗಳನ್ನು ಕಷ್ಟಗಳನ್ನು ತೆಗೆದುಹಾಕಿ ಕರ್ತನೆ, ಅವರ ಜೀವನದಲ್ಲಿ ಅಪ್ಪ ನೀನು ಉದ್ದೇಶಿಸಿದಂಥ ಕಾರ್ಯವನ್ನು ಅಪ್ಪ ನೀನು ನೆರವೇರಿಸಿ ಸಹಾಯ ಮಾಡು ಕರ್ತನೆ. ಪ್ರತಿಯೊಬ್ಬ ವಿಶ್ವಾಸಿಗಳನ್ನು ಬಲಪಡಿಸು, ಪ್ರತಿಯೊಬ್ಬ ಸೇವಕರನ್ನು ಬಲಪಡಿಸು ಕರ್ತನೆ. ಪ್ರತಿಯೊಬ್ಬೊಬ್ಬರನ್ನು ದರ್ಶಿಸಿ ಕಾರ್ಯವನ್ನು ಮಾಡು ಕರ್ತನೆ. ಈ ಚಿಕ್ಕ ಪ್ರಾರ್ಥನೆ ಯೇಸುವಿನ ಪರಿಶುದ್ಧ ದಿವ್ಯನಾಮದಲ್ಲಿ ಬೇಡಿ ಹೊಂದಿದ್ದೇನೆ ತಂದೆಯೇ. ದೇವರು ನಿಮ್ಮನ್ನು ನಿಮ್ಮ ಕುಟುಂಬಗಳನ್ನು ಹೇರಳವಾಗಿ ಆಶೀರ್ವದಿಸಲಿ. ಆಮೇನ್.